ಅವರ್ ಬಾಸ್ ಯುವರ್ ಬಾಸ್ 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 ಬಾಸ್. ಕೋತಿ ಬರ್ತಾ ಇದೆ, ನೀನ್ ಸ್ವಲ್ಪ ಸೇಫ್ಟಿ ಲಾಕರ್ ಅಲ್ಲಿ ಇರು. ಅಯ್ಯೋ ಬೆಳಗ್ಗೆ ಶುರು ಆಗ್ಬಿಡ್ತಾ ನಿಮ್ಮಲ್ಲವು. ಅಮ್ಮ ತಾಯಿ ಬಾಸ್ ಬರೋ ಹೊತ್ತಾಯ್ತು. ಏನಯ್ಯ ಗುಳುಮ್ ಅಂತ ನುಂಗತರ ನೋಡ್ತಾ ಇದ್ಯಾ? ನೀನ್ ರಸಗುಲ್ಲ ಗುಳಮಂತ ನುಂಗಕ್ಕೆ ನೀನ್ ಆಫೀಸ್ ಎಲ್ಲ ಕ್ಲೀನ್ ಮಾಡ್ತಿದ್ರೆ ನನ್ ಮನ್ಸೆಲ್ಲ ಕಸ ಆಗ್ಬಿಟ್ಟಿದೆ. ಏನ್ ಲವ್ವ? ನನ್ನ ಹತ್ರ ಏನಯ್ಯ ಐತೆ? ನಿನ್ನೊಳಗಿರುವ ಪ್ರತಿಭೆ ಅಂದ್ರೆ ಟ್ಯಾಲೆಂಟು ಅದನ್ನೆಲ್ಲಾನು ಈಜ್ಗಾಕ್ತೀನಿ, ಇದು ಶಪಥ. ಈಗ ಬಾಸ್ ಬರೋ ಹೊತ್ತಾಯ್ತು, ಆಮೇಲೆ ನಿನ್ಗೆ ಹೇಳ್ಕೊಡ್ತೀನಿ. ಬೆಳ್ಳಗೋಳ ಹಂಗೆ. ಏನಯ್ಯ ಇವತ್ ಬೇರೆ ತರನೇ ನೋಡ್ತಾ ಇದ್ಯಾ? ಅವತ್ತೇನೋ ನನ್ನಲ್ಲಿರೋದ್ನ ಹೊರಗ್ ತರ್ತೀನಿ ಅಂದೆ. ಪ್ರಪಂಚನ ಶಾಕ್ ಆಗ್ಬಿಡ್ಬೇಕು, ಹಂಗ್ ಮಾಡ್ತೀನಿ. ನೀನ್ ಕೋಟಿ ಕೋಟಿ ದುಡಿಬೇಕು. ಇದೆಲ್ಲ ಆಗೋ ಮಾತಲ್ಲ ಬಿಡು. ಯಾಕಾಗಲ್ಲ, ನಾನ್ ಹೇಳ್ದಂಗ್ ಕೇಳಿದ್ರೆ ಎಲ್ಲ ಆಗುತ್ತೆ. ಏನ್ ಮಾಡ್ಬೇಕು? ಅಯ್ಯಯ್ಯ ಇದೇನಿದು ಚಿಕ್ಕ ಮಕ್ಕಳ ಡ್ರೆಸ್ ಇದ್ದಂಗದೆ. ನಡೋ, ನೀನ್ ಈ ತರ ಚಿಕ್ಕ ಚಿಕ್ಕದೆಲ್ಲ ಹಾಕೊಂಡ್ರೆ ತುಂಬಾ ದೊಡ್ಡೋಳಾಗ್ತೀಯ, ತುಂಬಾ ದುಡ್ಡು ಬರುತ್ತೆ. ಹಾಕೋತಿಯಾ? ನೀನ್ ಹೆಂಗಿದೆ ಗೊತ್ತಾ? ಇನ್ಮೇಲೆ ನಿನ್ನ ಹೆಸರು ಸರ್ಸ ಅಲ್ಲ, ಸಾನಿಯಾ ಸರ್ಸ. ತಗೋ ಬ್ಯಾಟು, ನಾನು ಹೇಳ್ದಂಗ್ ಮಾಡು, ಹಂಗೆ ಕೊಚ್ಚಿಬಿಡು. ಓಕೆ ಓಕೆ, ಹೆಂಗಿಟ್ಕೋ, ಹಿಂಗುಡಿ. ಹೋಗಮ್ಮ ನೀನು. ಆ ತರ ಅಲ್ಲ, ನಾನು ಹೇಳ್ದಂಗ್ ಹೊಡಿಬೇಕು, ಈ ತರ ಹೊಡಿಬೇಕು. ಪ್ರಾಕ್ಟೀಸ್ ಅದು. ಹಿಂಗುಡಿ ಹಿಂಗುಡಿ. ಅಯ್ಯೋ ನನ್ನ ಪಕ್ಕದ ಎಷ್ಟು ಚೆನ್ನಾಗಿ ಹೊಡ್ತೀನಿ. ಬಾಸು ಬಾಸು, ನೀನ್ ಚೆನ್ನಾಗ್ ಆಡ್ತೀಯ. ಬೇಗ ಬಟ್ಟೆ ಬದಲ. ರೈಟ್, ಲೆಫ್ಟ್. ಯಾಕ್ ನಂದು ಬೆಳಗ್ಗೆನೆ ನನ್ ಪ್ರಾಣ ಇಂಟ್ಯಾ? ಹಂಗಲಿ ಹೇಳ್ಬೇಡ ಸರ್ಸು. ನೋಡು, ನೀನ್ ಸಾನಿಯಾ ಮಿರ್ಜಾನ ಮೀರಿಸಿ ಸ್ಟಾರ್ ಆಗ್ಬೇಕು ಅಂತಂದ್ರೆ ನೀನ್ ಸ್ಲಿಮ್ ಆಗ್ಬೇಕು. ಸ್ಲಿಮ್ ಆಗ್ಬೇಕು ಅಂದ್ರೆ ಸೈಕಲ್ ತುಳಿಬೇಕು. ಇಲ್ಲ ಅಂತಂದ್ರೆ ನಂತರ ದಪ್ಪ ಆಗ್ಬಿಟ್ಟು ಡಬ್ಲ್ಯೂ ಫೈಟ್ ಮಾಡ್ಬೇಕಾಗತ್ತೆ. ಹಿಡ್ಕೊ ಬಾ 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 ಬಾ. ಮುಂದೆ ನೋಡು, ನನ್ ನೋಡ್ಬೇಡ. ಹಂಗೆ ಹಂಗೆ ಹಂಗೆ. ಸೊಂಟಕ್ ಕೈ ಹಾಕ್ಬೇಡ, ನಂದು ಒಂಥರ ಆಗುತ್ತೆ. ಮನಸ್ಸು ಸೊಂಟದ ಮೇಲೆ ಇರಬಾರ್ದು, ಸೈಕಲ್ ಇರ್ಬೇಕು, ರೋಡ್ ಮೇಲೆ ಇರ್ಬೇಕು. ಕಾನ್ಸಂಟ್ರೇಷನ್. ಬಿಡು, ನಂದು ನಾನೇ ತುಳಿತೀನಿ. ಬಿಡ್ಲಾ? ಸಾನಿಯಾ ಮಿರ್ಜಾ ಸ್ಟಾರ್ ಮರಿಬಿಡ. ಹಂಗೆ ಹಂಗೆ ಹೋಗು. ನನ್ನ ಮೇಲೆ ಬೀಳ್ಬೇಕು. ಅಯ್ಯೋ ನೀವೇನ್ ಸರ್ ಹೆಣ್ಮಕ್ಳು ನೋಡ್ತಾ ಕೆಳಗಡೆ ಬಿಡ್ತಲ್ಲ. ನಿಂಗೇನು ಆಗ್ಲಿಲ್ವೇನಮ್ಮ? ನೋಡ್ ನಂದು, ನಾನ್ ಬಿದ್ದಿರೋ ಜಾಗದಲ್ಲಿ ಕಲ್ಲಿದೆ. ಸದ್ಯ ಇವ್ರ ಮೇಲ್ ಬಿದ್ದಿದ್ದಕ್ ನನ್ಗೆಲ್ಲೂ ಏಟ್ ಬೀಳಿಲ್ಲ. ದೇವ್ರಂಗ್ ಬಂದ್ ಕಾಪಾಡಿದ್ರು. ಥ್ಯಾಂಕ್ಸ್. ಓಕೆ ಸರ್, ಬಾಸ್ ಕರೀತಾರೋ. ಏನ್ ಮಾಡ್ತಿದ್ಯಾ ನಂದು? ಸ್ಕೇಟಿಂಗ್ ಟ್ರೈನಿಂಗು. ನನ್ಗೋಸ್ಕರ ನೀನ್ ಏನೆಲ್ಲ ಮಾಡ್ತಿದ್ಯಾ, ಆದ್ರೆ ನಾನೇ ನಿನ್ಗೇನು ಮಾಡ್ತಿಲ್ಲ. ನನ್ನ ಪ್ಲಾನ್ ಪ್ರಕಾರ ನೀನು ಸಂಪೂರ್ಣ ನನ್ನವಳಾಗ್ಬೇಕು ಅನ್ನೋದೇ ನನ್ನ ಆಸೆ. ಏನ್ ಯೋಚನೆ ಮಾಡ್ತಿದ್ಯಾ? ನೀನು ಸ್ಕೇಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನಾದ್ರು ಬ್ಯಾಲೆನ್ಸ್ ತಪ್ಪಿದ್ರೆ ನೀನ್ ನನ್ನೇ ನೋಡ್ಕೊಂಬ. ನಂಗೆ ಡಿಕ್ಕಿ ಹೊಡಿ, ನಂಗೆ ಗಾಯ ಆದ್ರೂ ಪರವಾಗಿಲ್ಲ, ನನ್ ಸ್ಟಿಮ್ ಆದ್ರೂ ಪರವಾಗಿಲ್ಲ. ನಿಂಗ್ ಮಾತ್ರ ಏನು ಆಗ್ಬಾರ್ದು. ನಿಂಗೆ ಏನಾದ್ರು ಆದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಓಕೆ ಓಕೆ, ಗಿಡಪ್ 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 ಗಿಡಪ್. ಹುಷಾರು ಹುಷಾರು ಹುಷಾರು. ನೋಡು ನೋಡು, ನಾನು ಅಲ್ಲಿ ನಿಂತಿರ್ತೀನಿ. ಅಮೆರಿಕ ಟವರ್ಗೆ ಫ್ಲೈಟ್ ಬಂದು ಡಿಕ್ಕಿ ಹೊಡಿತಲ್ಲ, ಹಂಗ್ ಡಿಕ್ಕಿ ಹೊಡಿಬೇಕು, ಆಯ್ತಾ? ಓಕೆ ಓಕೆ ಓಕೆ. ನಂಗೆ ಡಿಕ್ಕಿ ಹೊಡಿತಾಳೆ, ನಂಗೆ ಡಿಕ್ಕಿ ಹೊಡಿತಾಳೆ, ನಂಗೆ ಡಿಕ್ಕಿ. ಕಮಾನ್ ಕಮಾನ್, ನಂದು ಬರ್ತಾ ಇದೀನಿ. ಬಾ ಬಾ ಡಿಕ್ಕಿ. ಸರಿಯಾದ ಟೈಮಿಗೆ ಬಂದು ನನ್ ಪ್ರಾಣ ಕಾಪಾಡಿದ್ರಿ. ನನ್ ಪಾಲಿನ ದೇವ್ರು ನೀವು. ಅಯ್ಯೋ ಸರ್ಸು ಸರ್, ನಿಮ್ಗೆ ಮಾನ ಮರ್ಯಾದೆ ಏನಿಲ್ವ ಸರ್? ಹೆಸರು ಸರ್ ಬಂದು ಕೆಳಗೆ ಮಲ್ಕೋತಿರಲ್ಲ ಸರ್ ನೀವು. ಅಯ್ಯೋ, ನಿಮ್ಮ ಉದ್ದಕ್ಕೆ ಬೇರೆ ಮಲ್ಕೊಂಡ. ನಂದು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ನಿನ್ ಮುಗ್ಧತೆ ನೋಡಿ ನನ್ಗೆ ಅಳು ಬರ್ತಾ ಇದೆ. ನನ್ನ ಹತ್ರ ಕಣ್ಣೀರ್ ಕೋಡಿ ಆಗೋದು. ಸ್ವಿಮ್ಮಿಂಗ್ ಪೂಲ್ ತುಂಬ್ಕೊಂಡ್ಬಿಡುತ್ತೆ. ನೋಡು, ಟೆನ್ನಿಸ್ ಆಡ್ಬೇಕಂದ್ರೆ ಸ್ವಿಮ್ಮಿಂಗ್ ಫುಲ್ ಫಿಟ್ ಆಗಿರ್ಬೇಕು. ಅಲ್ಲ, ಬಾಡಿ ಫಿಟ್ ಆಗಿರ್ಬೇಕು. ಅದಕ್ಕೆ ಈಜ್ ಕಲಿ. ನಂಗೆ ಈಜ್ ಬರಲ್ಲ ನಂದು. ನಾನಿದ್ದೀನಲ್ಲ, ಇದು ಒಳ್ಳೆ ಚಾನ್ಸ್. ದೈವಾಮ್ ಬರ್ತಾ ಇದೆ ಈಜು.
ಅಯ್ಯೋ ಅನ್ನ ಸಾಂಬಾರ್ ತಿನ್ಬಿಟ್ಟಲ್ಲ ವಾಸನೆ. ಅಯ್ಯೋ ನನಗೆ ಬರೀ ಗಂಡಸಿಂದಲೇ ದೋಷ ಆಗ್ಬಿಡ್ತಾರೆ. ಅಯ್ಯೋ ನಿಮ್ಮ ಮನ್ಕ ಯೋಗ ಯಾರಿ ನೀವು? ಅಯ್ಯೋ ಹೋಗ್ರಿ ಆಚೆಗೆ, ಇದೊಂದು ಚಾನ್ಸ್ ಹೋಗ್ರಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಈಜ್ ಬರ್ದಿರೋ ಹುಡುಗಿನ ಕರ್ಕೊಂಡ್ಬಂದು ನೀರಲ್ಲಿ ಮುಳುಗ್ಸಿ ಆಕಾಶ ನೋಡ್ಕೊಂಡು ನಿಂತಿದ್ದೀರಾ? ಎಂತ ಗಂಡಸ್ರಿ ನೀವು? ಸರ್ಸು ಸರ್ಸು ನನ್ ಪ್ರಾಣ ಕಾಪಾಡಿದ ದೇವ್ರು ನೀವು. ಅಯ್ಯೋ ನಿಮ್ಮ ಅಯ್ಯೋ ಅಯ್ಯೋ ಅಯ್ಯೋ. सारे सनिया सरसागे ನಾನು ಇಷ್ಟೊಂದು ದೊಡ್ಡ ಸ್ಟಾರ್ ಆಗೋದಕ್ಕೆ ನೀನೇ ಕಾರಣ ಡಾರ್ಲಿಂಗ್. ನನ್ನ ಲೈಫ್ ನಲ್ಲಿ ನಿನ್ನ ಮರೆಯೋದಿಲ್ಲ. ನಾನು ಏನೇ ಮಾಡಿದ್ರು ಅದೆಲ್ಲ ನಿನ್ ಪಾದಕ್ಕೆ ಸಮರ್ಪಣೆ. सनिया सरसागे सनिया सरसागे हाय सरसु ನಂದು ಇಷ್ಟು ದಿನ ಹೇಳೋದನ್ನ ಮರ್ತ್ಬಿಟ್ಟಿದ್ದೆ. ಇವರೇ ನನ್ನ ಹಸ್ಬೆಂಡ್. ಸೂಪರ್. ನಿನ್ನೊಳಗಿರುವ ಕಲೆ ನಿನಗೆ ಕಾಣ್ತಾ ಇಲ್ಲ. ಏನ್ ಹೇಳ್ತಾ ಇದ್ಯಾ? ಅಯ್ಯೋಯ್ಯೋ ನಿನ್ನ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಮಾಡ್ತೀನಿ. ರೈಟ್ ಲೆಗ್ ಪಿಲಿ ತರ ಇದೆ, ಲೆಫ್ಟ್ ಲೆಗ್ ಮರಡೋನ ತರ ಇದೆ. ನಿನ್ನ ಲೇಡಿ ಮರಡೋನಮ್ಮ ಮಾಡ್ತೀನಿ. ಬಾ ಇಪ್ಪತ್ತು ಬೇಕಿತ್ತು. ಯಾಕೋ ಕಾಣೆ? ಕಾಲ್ ಸೆಂಟರ್ ಟ್ರೈನಿಂಗ್ ಜಾಯ್ನ್ ಆಗ್ತೀನಿ. ಎಗ್ಗರ್ ಬಿಡ್ತೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಹಿಂಗ್ ಕೇಳ್ತಾ ಇದ್ದೇನೋ. ಇನ್ನು ಎಷ್ಟು ಅವತಾರ ಎತ್ಬೇಕಂತಿದ್ಯಾ? ನನಗಿರ್ತಕ್ಕಂತ ಎದೆ ನೋಗೆ ಈಗಾಗಲೇ 2 ಸರಿ ಆಟು ಪಂಚರ್. ನೀನ್ ಹಿಂಗೆ ಕಾಟ ಕೊಡ್ತಾ ಇದ್ರೆ 3ಕ್ಕೆ ಮುಕ್ತಿ. ಹಿಂಗೆ ಮಾತಿಗೆ BP ರೈಸ್ ಆಗ್ತಾ ಇದ್ರೆ ಪಂಚರ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ನೀನ್ ಆರ್ಟ್. ನನ್ ಮಾತು ಕೇಳು, ಬೇಗನೆ ಕೆಲಸ ಕಲ್ತು ಜಾಬ್ ಜಾಯ್ನ್ ಆಗ್ತೀನಿ. ಬರೀ ನೈಟ್ ಡ್ಯೂಟಿಯಲ್ಲಿ 15,000 ರೂಪಾಯಿ ಸಂಬಳ. ಮಗನ್ ದುಡ್ಡು ಮೇಲೆ ಮಜವಾಗಿ ಜೀವನ ಮಾಡು. ಆಹಾ ನನಗೆ ಗೊತ್ತಿಲ್ಲ ನಿನ್ ಯೋಗ್ಯತೆ. ಆಟ ಕಲಿತೀನಿ ಎಂದೆ, ಕಲಿಸ್ದೆ. ಓಡುತ್ತೀನಿ ಎಂದೆ, ಕುಡಿಸ್ದೆ. ಅದನ್ನ 3 ದಿನಕ್ಕೆ ಮೂಲಕ್ಕೆ ಬಿಸಾಕ್ದೆ. ಸಿಟಿ ಟ್ಯಾಕ್ಸಿ ಕಲಿತೀನಿ ಎಂದೆ, ಕಲಿಸ್ದೆ. ಓಡುತ್ತೀನಿ ಎಂದೆ, ಕುಡಿಸ್ದೆ. ಅದನ್ನ 1 ದಿನಕ್ಕೆ ದಬಾಕ್ದೆ. ಸಿಟಿ ಅಂಗಡಿ ಇಕ್ತೀನಿ ಎಂದೆ, ಇಕ್ಕೊಟ್ಟೆ. ಅದನ್ನು 2 ದಿನಕ್ಕೆ ಮುಚ್ಕೊಂಬಂದೆ. ಕೆಲ್ಸದಲ್ಲೆಲ್ಲ ಮಜಾ ಇರ್ಲಿಲ್ಲಪ್ಪ. ಮುಚ್ಚು ಬಾಯ್. ಕೆಲ್ಸಕ್ಕೆ ಸೇರೋದು ಮಜಾ ಮಾಡಕ್ಕಲ್ಲ, ಸಂಪಾದನೆ ಮಾಡೋದಕ್ಕೆ. ಅಲ್ಲಪ್ಪ, ಅದು ಕಾಲ್ ಸೆಂಟರ್ ಅಂದ್ರೆ ಮುಚ್ಚು ಬಾಯ್. ತಾಣ ನಿಮ್ಮ ಮೌನ್ ಕೊಡೋಗು. ಕಾಲ್ ಸೆಂಟ್ರು ಇಲ್ಲ, ಕೈ ಸೆಂಟ್ರು ಇಲ್ಲ. ತಂದಾಕ್ತೀನಿ, ತಿಂದ್ಕೊಂಡ್ ಬಿದ್ದಿರು. ನೀವೇ ಹೇಳ್ಕೊಡಿ ಅಂಕಲ್, ಮಗನ್ ಸೋಮಾರಿತನನ. ಏನ್ ನಿನ್ ಮಾತಿನ ಅರ್ಥ? ಈ ಜವಾಬ್ದಾರಿ ಇಲ್ದೇ ಇರತಕ್ಕಂತ ಮುಟ್ಟಾಳಂತ ತಾಳಕ್ಕೆ ಕುಣಿ ಅಂತೀಯಾ? ಹುಡುಗಿರ ಮುಂದೆ ಮಾನ ಮರ್ಯಾದೆ ಕಳಿಬೇಡ ನೀನು. ಅದು ನಿನ್ಗಿದ್ರೆ ಕಳಿಯೋದಿಕ್ಕೆ. ಅಂಕಲ್, ಅನಿ ಈಗ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಫ್ರೆಂಡ್ಸ್ ಗೆಲ್ಲ ಪ್ರಾಮಿಸ್ ಮಾಡಿದಾನೆ. ಮೊದ್ಲು ಅವನು ಟ್ರೈನಿಂಗ್ ಸೇರಿಸಿ, ಆಮೇಲೆ ನೋಡಿ ಹೆಂಗ್ ಚೇಂಜ್ ಆಗ್ತಾನೆ ಅಂತ. ಇಕೋ ನನ್ ತಲೆ ಮೇಲೆ ಕೈ ಆಣೆ ಮಾಡೋ ಸರಿ ಹೋಗ್ತೀನಿ ಅಂತ ದೊಡ್ಡ ಬಿಸಾಕ್ತೀನಿ. ಸಾಕಾ? ಈಗಿನ ಕಾಲದ ಮಕ್ಕಳಿಗೆ ತಂದೆಯಾಗಿ ಹುಟ್ಟಬಾರ್ದು. ತಂದೆ ತಲೆಗೆ ಬೆಲೆ ಇಲ್ದಂಗೆ ಕೈ ಇಕ್ತವೆ. ಸರಿ ಕೊಡ್ತೀನಿ. ಏನ್ ಎಷ್ಟು ದಬಾಕ್ತಿಯೋ ದಬಾಕು. ಈ ಕಾಲ್ ಸೆಂಟರ್ ಆಯ್ತು. ನೆಕ್ಸ್ಟ್ ಇನ್ಯಾವ ಸೆಂಟ್ರು? 20,000 ದುಡಿಬೇಕಂದ್ರೆ ನಮ್ಗೆ ಎಲ್ಲಾ ಸೆಂಟ್ರಲ್ಲೂ ನೀರ್ ಇಳಿತಾವೆ. ನಿನ್ ಮಗ ಏನೋ ಸಾಧ್ಯನೇ ಇಲ್ಲ. ನೀನ್ ಶತ್ರು, ನನ್ ಶತ್ರು. ಪೊಲೀಸರು ನಾನೇ ಒಬ್ಬರ ಮೇಲೆ ಒಂದ್ ದಿವಸ ಕೈ ಮಾಡಿಲ್ಲ. ಅಂತದ್ರಲ್ಲಿ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ಯಲ್ಲೋ. ಆ ಪಾಗಲ್ಸನ ಯಾರು ಗೊತ್ತೇನೋ? ತನ್ನ 17ನೇ ವಯಸ್ಸಿಗೆ 2 ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಂಡ ರೌಡಿ ಶೀಟ್ರು. ಅವ್ರ ಅಣ್ಣ ಯಾರು ಗೊತ್ತೇನೋ? ಬಬ್ಲು ಚಂದ್ರ ಯಾರು ಗೊತ್ತೇನೋ? ಕ್ಯಾಟ್ ಮಾದೇವ್ ಬಾಮ ಇದ್ದ. ಕ್ಯಾಟ್ ಮಾದೇವ್ ಯಾರು ಗೊತ್ತೇನೋ? ಮಾಪಿಗೌಡ ಶಿಷ್ಯ ಮಾಪಿಗೌಡ ಯಾರು ಗೊತ್ತೇನೋ? ಕೋರಿ ಪಾಳ್ಯದ ಕೌನ್ಸಿಲರ್. ಅಷ್ಟೇ ತಾನೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಲ್ಲ? ಸುಮ್ನೆ ನೀನು. ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು BP ರೈಸ್ ಮಾಡ್ಕೊಂಬೇಡ. ಈ ತರ ಕೌನ್ಸಿಲರ್ಗಳು 500 ಜನ ಇರ್ತಾರೆ ಬೆಂಗಳೂರಲ್ಲಿ. ಹುಟ್ಟಾಳ 500 ಜನ ತೂಕ ಒಂದಾರಿ. ಈ ಮಾಪಿಗೌಡನ್ ತೂಕ ಒಂದು ಕಣೋ. ಇಡೀ ಬೆಂಗಳೂರು ಅಂಡರ್ವರ್ಲ್ಡ್ ನ ದತ್ತ ಕಂಡ್ರೆ ಕಿರಾತ್ ಅವನು. ಇಡೀ ರೌಡಿಸಂ ಜಗತ್ನ ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಚಂಡಾಡ್ತಂಗ ಆಡಿಸ್ತಾನ ಅವನು. ಅದಕ್ಕೇನೀಗ ಅಂತ ಹುಡುಗನ್ ಯಾಕೆ ಕೊಡ್ದೆ? ಅವನೇ ಫಸ್ಟ್ ಹೊಡೆದಿದ್ದು. ಅಂತ ಜಾಗಕ್ಕೆ ಯಾಕೆ ಹೋಗಿದ್ದೆ? ಮದುವೆಗೆ ಹೋದನು ಮರ್ಯಾದೆಗೆ ವಾಪಸ್ ಬರೋದ್ ಬಿಟ್ಟು ಕುರ್ತಾ ಇಸ್ಪೀಡ್ ಜಾಗಕ್ಕೆ ಹೋಗಿದ್ದು ನಿನ್ ತಪ್ಪು. ಅವ್ರು ಸವಾಸ ಮಾಡಿದ್ದು 2ನೇ ತಪ್ಪು. ಅವನ ಕೆಣಕಿದ್ದು 3ನೇ ತಪ್ಪು. ಅವನ ಮೇಲೆ ಕೈ ಮಾಡಿದ್ದು 4ನೇ ತಪ್ಪು. ಬೇಕಾದ್ರೆ ನೀನ್ 100 ಹೊಡಿ ನಾನು ಹೊಡ್ಸ್ಕೊಂತೀನಿ. ಆದ್ರೆ ಯಾರೋ 3rd ಕ್ಲಾಸ್ ಚಪ್ಪರ್ಗಳ ಹತ್ರ ಹೊಡ್ಸ್ಕೊಳ್ಳೋ ಡಮ್ಮಿ ಪ್ರಜೆ ಅಲ್ಲ ನಾನು. ಹೌದು, ನೀನ್ ಯಾಕ ಲೋಕಲ್ ನನ್ ಮಕ್ಳಿಗೆ ಈ ಲೆವೆಲ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾಕೆಂದ್ರೆ ಅವ್ರು ಒಳ್ಳೆರಲ್ಲ ಕಣೋ. ಅವ್ರು ಮಾಡಿರೋ ಕೊಲೆ ಸುಲಿಗೆ ಅತ್ಯಾಚಾರಕ್ಕೆ ಲೆಕ್ಕ ಇಲ್ಲ ಕಣೋ. ಅವ್ರು ಎದುರಾಕೊಂಡ್ರೆ ಕೊಲೆ ಮಾಡಿ ಎಲ್ಲನಲ್ಲಿ ಎಷ್ಟು ಹೋಗ್ಬಿಡ್ತಾರೆ ಕಣೋ. ನಾನೇ ಎಷ್ಟೋ ಹೆಣ್ಣುಗಳನ್ನ ಎತ್ತಾಕಿದ್ರೆ ಕಣೋ. ನಿನ್ನ ಆ ಸ್ಥಿತಿ ನನ್ನ ಕೈಲಿ ನೋಡಕ್ ಆಗಲ್ಲ ಕಣೋ. ಸರಿ ಬಿಡು, ಇನ್ಮೇಲೆ ಅವ್ರ ತಂಟೆಗೆಲ್ಲ ಹೋಗಲ್ಲ.
ಹಂಗಾರ ಬಾ ನನ್ ಜೊತೆ. ಎಲ್ಲಿಗೆ? ಮಾಪೇಗೌಡ್ರ ನಂಗೆ ಪರಿಚಯ ಇದಾರೆ, ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಬಂದ್ಬಿಡಣ. ನಾನಾ ಆ ತಪ್ಪಾಯ್ತು ಅಂತಾನ? ಆ ಹೋಗಪ್ಪ ಸೈಡ್ಗೆ.